ಯಾರೊಬ್ರು ಪ್ರಶ್ನೆ ಮಾಡ್ಬೋದು ನನಗೆ, ಅಂದ್ರೆ ಸ್ವಾಮಿ ತಾವ್ ಹೇಳೋ ಪ್ರಕಾರ ನನಗೆ ಕಾಯಿಲೆ ಬಂದು ಜಡ್ಡು ಬಂದು ನಾನು ನರಳ್ತಾ ಇದ್ದಾಗ ನಿಮ್ಮ ಹತ್ರ ಜಾತಕ ತಗೊಂಡ್ ಬಂದ್ರೆ ನೀವು ಜಾತಕದಲ್ಲಿ ಶನಿಯಲ್ಲಿದ್ದಾನೆ, ರಾಹು ಎಲ್ಲಿದ್ದಾನೆ, ಮಂಗಳಲ್ಲಿದ್ದಾನೆ, ಏನ್ ದೋಷ ಅಂತ ಹೇಳಿ ಇದನ್ನ ದಾನ ಮಾಡು, ಅದನ್ನ ಪೂಜೆ ಮಾಡು, ನನ್ ರೋಗ ಹೋಗ್ತದೆ ಅಂತ ತಮಾಷೆ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆ ಬಹಳ ವಿಶೇಷ. ಕಾರಣ ನಮ್ಮೆಲ್ಲರಿಗೂ ಅತಿ ಅವಶ್ಯಕವಾದಂತಹ ಒಂದು ವಿಷಯ ಏನು? ಆರೋಗ್ಯ. ಆರೋಗ್ಯ ಅಂದ್ರೆ ಹೆಲ್ತ್ ಅಸ್ಟ್ರಾಲಜಿ ಅಂತ ಕರಿಬಹುದು, ಮೆಡಿಕಲ್ ಅಸ್ಟ್ರಾಲಜಿ ಅಂತ ಕರಿಬಹುದು, ಆರೋಗ್ಯ ಜ್ಯೋತಿಷ್ಯ ಅಂತ ನಾವು ಕನ್ನಡದಲ್ಲಿ ಸಂಬೋಧನೆ ಮಾಡಬಹುದು. ಏನಿದು ಆರೋಗ್ಯ ಜ್ಯೋತಿಷ್ಯ ಅಂತಂದ್ರೆ ಭಾರತೀಯ ಆಯುರ್ವೇದ ಶಾಸ್ತ್ರ, ಇಂಡಿಯನ್ ಆಯುರ್ವೇದ ಶಾಸ್ತ್ರ ಮತ್ತು ನಾವು ಸನಾತನ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ, ಈ ಎರಡರ ಸಂಯೋಗದಿಂದಾಗಿ ಮಾನವನ ಸರ್ವತೋನ್ಮುಖ ಕಲ್ಯಾಣಕ್ಕಾಗಿ ರಚಿಸಲಿರುವಂತಹ ಅಥವಾ ರಚಿಸಿರುವ ಒಂದು ಭಾಗ. ಹೇಗೆ ಒಬ್ಬ ವೈದ್ಯ, ಒಬ್ಬ ಫ್ಯಾಮಿಲಿ ಫಿಸಿಷಿಯನ್, ಮೆಡಿಕಲ್ ಪ್ರಾಕ್ಟೀಷನರ್ ಸರಿಯಾಗಿ ವ್ಯವಸ್ಥಿತವಾಗಿ ಅನಾಟೋಮಿ ಅಂಡ್ ಫಿಸಿಯಾಲಜಿ ಆಫ್ ದಿ ಹ್ಯೂಮನ್ ಬಾಡಿಯನ್ನು ಅಭ್ಯಾಸ ಮಾಡಿ ಅದರಲ್ಲಿರ್ತಕ್ಕಂತಹ ಡಿಫೆಕ್ಟ್ಸ್, ಡೆಫಿಷಿಯನ್ಸಿ, ಡಿಸಾರ್ಡರ್ಸ್ ಅನ್ನ ತಿಳಿದು ವಾಟ್ ಈಸ್ ವರ್ಕಿಂಗ್, ವಾಟ್ ಈಸ್ ನಾಟ್ ವರ್ಕಿಂಗ್, ವಾಟ್ ಈಸ್ ಮಿಸ್ಸಿಂಗ್ ಅಂತ ಕರೆಕ್ಟ್ ಆಗಿ ತಿಳಿದು ಸಿಂಪ್ಟಮ್ಯಾಟಿಕಲಿ ಅಥವಾ ರೂಟ್ ಕಾಸ್ ತಿಳಿದು ಎಟಿಯಾಲಜಿ ಆಫ್ ದಿ ಪೇಷಂಟ್ ತಿಳಿದು ಸರಿಯಾಗಿ ಹೇಗೆ ಟ್ರೀಟ್ ಮಾಡ್ತಾನೋ, ಚಿಕಿತ್ಸೆಯನ್ನ ಕೊಡ್ತಾನೋ, ಅದೇ ನೀತಿಯಲ್ಲಿ ಒಬ್ಬ ದೈವಜ್ಞ, ಒಬ್ಬ ಮ್ಯಾಥಮೆಟಿಷಿಯನ್, ಒಬ್ಬ ಗಣಿತಜ್ಞ, ಒಬ್ಬ ಜ್ಯೋತಿಷಿ ಸ್ವಲ್ಪ ಆಯುರ್ವೇದ ಶಾಸ್ತ್ರವನ್ನ, ಸಂಪೂರ್ಣ ಜ್ಯೋತಿಷ್ ಶಾಸ್ತ್ರವನ್ನ ಅಭ್ಯಾಸ ಮಾಡಿ ಜಾತಕವನ್ನು ನೋಡಿ ಜಾತಕದಲ್ಲಿರುವ ಜನ್ಮ ಜನ್ಮಾಂತರೀಯವಾದ ಪ್ರಾರಬ್ಧಗಳು, ಪಾಪ ದೋಷಗಳು ಯಾವ ಯಾವ ಸಮಯಕ್ಕೆ ಯಾವ ಯಾವ ರೋಗಗಳನ್ನು ಕೊಡಲಿದೆ ಅವನ್ನ ತಿಳಿದು ಜನರಿಗೆ ಸಹಾಯ ಮಾಡುವಂತಹ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ, ಆರೋಗ್ಯ ಜ್ಯೋತಿಷ್ಯ. ರೋಗ ಬಂದ ಮೇಲೆ ಸಿಂಪ್ಟಮ್ಸ್ ಗಳನ್ನ ತಿಳಿದು ಟೆಸ್ಟ್ ಗಳನ್ನು ಮಾಡಿ ಲಕ್ಷಣಗಳನ್ನು ನೋಡಿ ರೋಗವನ್ನ ಹೇಳಿ ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು ಬೇರೆ. ರೋಗ ಬರುವಕ್ಕಿಂತ ಮುಂಚೆಯೇ ಹೆಚ್ಚು ಕಡಿಮೆ ಎಕ್ಸಾಕ್ಟ್ಲಿ ಅಂತಲ್ಲ, ಬಟ್ ನಿಮಗೆ ಸಹಾಯವಾಗುವ ರೀತಿಯಲ್ಲಿ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು. ಹೆಚ್ಚು ದುಡ್ಡು ಖರ್ಚು ಮಾಡುವಂತಹ ಅನಿವಾರ್ಯತೆ, ಪ್ರಾರಬ್ಧ, ಪಾಪ ಕರ್ಮ ದೋಷ ಬರಬಹುದು, ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಅವರನ್ನ ನೋಡಿ. ಪ್ರಾರಬ್ಧವನ್ನ ಅನುಭವಿಸುವುದರಿಂದ ಯಾರು ತಪ್ಪಿಸ್ಕೊಳ್ಳಿಕ್ ಆಗೋದಿಲ್ಲ. ನಮ್ಮ ಪ್ರಾರಬ್ಧವನ್ನ ನಾವು ಅನುಭವಿಸಲೇಬೇಕು. ಆದರೆ ಅದಕ್ಕೆ ನಾವು ಸಿದ್ಧವಾಗಿದ್ದರೆ ಅದು ನಮಗೆ ಸಹಾಯಕವಾಗ್ತದೆ ಅಷ್ಟೇ. ಮಳೆಯನ್ನ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯನ್ನ ಬಗ್ಗಿಸ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಆದ್ರೆ ಮಳೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇದೆ ಅಲ್ವಾ? ಒಂದು ಛತ್ತರೆ, ಒಂದು ರೇನ್ ಕೋಟ್, ಏನೋ ಒಂದು ಕವಚ, ಮಳೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ತಪ್ಪಿಸಿಕೊಳ್ಳಲು, ಅಂದ್ರೆ ಪ್ರಾರಬ್ಧದಿಂದ, ಜನ್ಮಾಂತರೀಯ ದೋಷ ದಾರಿದ್ರ್ಯಗಳಿಂದ ಅದರ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡಿಕೊಳ್ಳಬಹುದು ಮೊದಲಿಗೆ ತಿಳಿದರೆ. ಇವತ್ತು ನೋಡಿ, ನಮ್ಮ ಸುತ್ತಮುತ್ತಲಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರರು, ನಮ್ಮ ಸಂಬಂಧಿಕರು, ನಮ್ಮ ಹಿರಿಯರು ಕಿರಿಯರು ಎಲ್ಲ ವಾತಾವರಣದಲ್ಲಿ ನೋಡಿ, ಪರಿಚಿತರು, ಅಪರಿಚಿತರು, ಅಕ್ಕಪಕ್ಕದವರು, ನೆರೆಹೊರೆಯರು, ಎಷ್ಟೇ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ದುಡಿದು ಸಂಪಾದನೆ ಎಲ್ಲ ಅದಕ್ಕೆ ಸುರಿತಾ ಇದ್ದಾರೆ. ಎಷ್ಟೋ ಲಕ್ಷ ಸಾವಿರಾರು ಹಣಗಳು ಚಿಕಿತ್ಸೆಗಾಗಿ, ಔಷಧಿಗಾಗಿ, ಟೆಸ್ಟ್ಗಳಿಗಾಗಿ, ಹಾಸ್ಪಿಟಲ್ ಬಿಲ್ಗಳಿಗಾಗಿ ಖರ್ಚಾಗ್ತಾ ಇದೆ. ಒಂದು ದೊಡ್ಡ ಶಾಪ ಇವತ್ತಿನ ಪ್ರಪಂಚದಲ್ಲಿ ಅಂದ್ರೆ ಒಂದು ಕೋರ್ಟು ಕಚೇರಿ, ಒಂದು ಈ ಆಸ್ಪತ್ರೆ. ಈ ಎರಡು ದರಿದ್ರತೆ ಏನಾದ್ರೂ ಮನುಷ್ಯನಿಗೆ ಹತ್ತಿ ಬಿಟ್ರೆ ಸಾಕು, ಯಾವ ಶತ್ರುಗಳೇ ಬೇಕಾಗಿಲ್ಲ, ಅವ್ರು ಸರ್ವನಾಶ ಆಗಿ ಹೋಗ್ಬಿಡ್ತಾರೆ. ಅಂತ ದುಸ್ಥಿತಿಯಲ್ಲಿ ನಾವು ಇವತ್ತು ವಾಸ ಮಾಡ್ತಾ ಇದ್ದೀವಿ. ಇಂಥ ಒಂದು ದೈನ್ಯ ದುಸ್ಥಿತಿಯ ಪರಿಣಾಮ ನಮ್ಮ ಜೀವನದಲ್ಲಿ ಬರಬಾರದು ಅಂದ್ರೆ ಮುನ್ನೆಚ್ಚರಿಕೆಯಿಂದ ನಾವು ಮೆಡಿಕಲ್ ಅಸ್ಟ್ರಾಲಜಿ ಅಂತ ಒಂದು ಚೆಕಪ್ ರಿಪೋರ್ಟ್, ಏನೆಲ್ಲ ಬರಬಹುದು. ಬುಧನ ಕಾಲದಲ್ಲಿ ಆರೋಗ್ಯಕಾರಕನಾದಂತಹ ಸೂರ್ಯ, ಮನೋಕಾರಕನಾದಂತಹ ಚಂದ್ರ, ಆರೋಗ್ಯಂ ಭಾಸ್ಕರಾದಿತ್ಯೇಜ್, ಮೆಡಿಕಲ್ ಅಸ್ಟ್ರಾಲಜಿಯಿಂದ ತಿಳಿಬಹುದು, ನಿಶ್ಚಿತವಾಗಿ ತಿಳಿಬಹುದು. ಹೇಗೆ? ಯಾರೊಬ್ರು ಪ್ರಶ್ನೆ ಮಾಡ್ಬೋದು ನನಗೆ, ಅಂದ್ರೆ ಸ್ವಾಮಿ ತಾವ್ ಹೇಳೋ ಪ್ರಕಾರ ನನಗೆ ಕಾಯಿಲೆ ಬಂದು ಜಡ್ಡು ಬಂದು ನಾನು ನರಳ್ತಾ ಇದ್ದಾಗ ನಿಮ್ಮ ಹತ್ರ ಜಾತಕ ತಗೊಂಡ್ ಬಂದ್ರೆ ನೀವು ಜಾತಕದಲ್ಲಿ ಶನಿಯಲ್ಲಿದ್ದಾನೆ, ರಾಹು ಎಲ್ಲಿದ್ದಾನೆ, ಮಂಗಳಲ್ಲಿದ್ದಾನೆ, ಏನ್ ದೋಷ ಅಂತ ಹೇಳಿ ಇದನ್ನ ದಾನ ಮಾಡು, ಅದನ್ನ ಪೂಜೆ ಮಾಡು, ಒಂದ್ ರೋಗ ಹೋಗ್ತದೆ ಅಂತ ತಮಾಷೆ ಮಾಡ್ತೀರಾ ಅಂತ ನೀವು ಕೇಳ್ಬೋದು.
ನೇರವಾಗಿ ಕೇಳಬಹುದು, ಏನು ತಪ್ಪಿಲ್ಲ. ಯಾಕಂದ್ರೆ ನಾನು ಬಹಳ ವೈಜ್ಞಾನಿಕವಾಗಿ ವಿಷಯ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ನಾನಿಲ್ಲಿ ರೋಗದಿಂದ ಬಳಲ್ತಾ ಇರ್ತೀನಿ, ನಂದು ಏನೋ ಕಾರಣಾಂತರಗಳಿಂದ ನನ್ನ ಶುಗರ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಇದೆ, ಹೈಪರ್ ಟೆನ್ಷನ್ ಹೆಚ್ಚಿಗೆ ಆಗ್ತಾ ಇದೆ, ಬೇರೆ ಬೇರೆ ವಿಷಯಗಳಲ್ಲಿ BP ಶುಗರ್ ಹೆಚ್ಚಿಗೆ ಆಗ್ತಾ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಬರ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ, ಅನೇಕ ಬಾರಿ ನನಗೆ ಹೃದಯಾಘಾತಗಳಾಗಿ ಆಗಿ ಬದುಕು ಬಂದಿದ್ದೀನಿ. ಅಂದ್ರೆ ದೊಡ್ಡ ದೊಡ್ಡ ವೈದ್ಯರು ದೊಡ್ಡ ದೊಡ್ಡ ಆಧುನಿಕ ತಂತ್ರಜ್ಞಾನ, ದೊಡ್ಡ ಆಧುನಿಕ ವೈದ್ಯಕೀಯ ಚಿಕಿತ್ಸೆ ಮಾಡದೇ ಇರುವಂತ ಚಮತ್ಕಾರವನ್ನ ನೀವು ಇಲ್ಲಿ ಒಂದು ಹಾಳೆಯಲ್ಲಿ ಗ್ರಹ ನಕ್ಷತ್ರದ ಮೂಲಕ ಚಿಕಿತ್ಸೆ ಮಾಡಿಬಿಡ್ತೀರೇನು ಅಂತ ಕೇಳಬಹುದು. ಆದ್ರೆ ಭಾರತೀಯ ಹಿಂದೂ ಸಂಸ್ಕೃತಿ, ಭಾರತೀಯ ಸನಾತನ ಶಾಸ್ತ್ರ ಧರ್ಮಗಳು ಇವೆಲ್ಲವನ್ನ ಮೀರಿ ಅವ ಬಹಳ ಅಪರೋಕ್ಷ ಶಕ್ತಿಯನ್ನು ಹೊಂದಿರುವಂತದ್ದದ. ಪಾರಮಾರ್ಥಿಕ ಶಕ್ತಿ ವಿಪರೀತ ಅದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ಭಾರತೀಯ ಶಾಸ್ತ್ರಗಳಲ್ಲಿ. ಅದನ್ನು ತಿಳಿಯದೆ ನಾವು ಮಾತಾಡ್ತೇವೆ. ನಮಗ್ ಗೊತ್ತಿರೋದಿಷ್ಟೇ, ಗೊತ್ತಿಲ್ದಿರೋದಿಷ್ಟದ. ಆದ್ರೂ ಗೊತ್ತಿದ್ದು ಗೊತ್ತಿಲ್ಲದನ್ನು ಎಲ್ಲಾನು ಮಾತಾಡ್ತೇವೆ. ಹಾಗಾಗಿ ಗ್ರಹ ನಕ್ಷತ್ರಗಳು ನಮ್ಮ ಜನ್ಮಾಂತರಿಯ ಪಾಪ ದೋಷಗಳನ್ನ ಸೂಚಿಸ್ತಾವೆ. ಇವತ್ತು ವ್ಯವಹಾರಿಕವಾಗಿ, ಲೌಕಿಕವಾಗಿ, ಮಟೀರಿಯಲಿಸ್ಟಿಕಲಿ ಏನೇ ಡಿಸೀಸ್ ನಿನಗೆ ಬಂದಿರಲಿ, ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಸಿನ್ ಇನ್ ದ ಪಾಸ್ಟ್ ಡೀಡ್ಸ್. ನೀವು ಜನ್ಮಾಂತರೀಯವಾಗಿ ಮಾಡಿಕೊಂಡು ಬಂದ ಪಾಪದ ಫಲವೇ ಈ ರೋಗ ಇರಬಹುದು. ಮೊದಲಿನಕ್ಕಿಂತ ಈಗಿನ ಮಂದಿ ಬಹಳ ರೋಗವನ್ನು ಅನುಭವಿಸ್ತಾರೆ. ಸಣ್ಣ ಸಣ್ಣ ಮಕ್ಕಳಿಗೂ BP ಶುಗರ್ ಬರ್ತದ. ಪಾಪಕರ್ಮ ಹೆಚ್ಚಿಗೆ ಆಗ್ಯದ, ಕಲಿಯ ಪ್ರಕೋಪ ಹೆಚ್ಚಿಗೆ ಆಗ್ಯದ, ಪುಣ್ಯ ಕರ್ಮಗಳು ಕಡಿಮೆ ಆಗ್ಯಾವ, ಪಾಪ ಕರ್ಮಗಳೇ ಜಾಸ್ತಿ ಆಗ್ಯಾವ. ಅದರಿಂದಾಗಿ ನಾವು ಅನೇಕ ದೋಷಗಳಿಗೆ ಕಾರಣರಾಗ್ತಾ ಇದ್ದೇವೆ. ಜ್ಯೋತಿಷ್ಯ ಶಾಸ್ತ್ರ ಗ್ರಹ ನಕ್ಷತ್ರಗಳ ಮೂಲಕ, ರೋಗ ಲಕ್ಷಣಗಳ ಮೂಲಕ ಪ್ರಾರಬ್ಧವನ್ನು ತಿಳಿದು, ಪಾಪಗಳನ್ನ ತಿಳಿದು, ಗ್ರಹಗಳ ಸ್ಥಿತಿಗತಿಗಳಿಂದ ನಮಗೆ ಮುಂಬರುವ ರೋಗಗಳ ಬಗ್ಗೆ ತಿಳಿಸಬಹುದು, ಶತಸಿದ್ಧವಾಗಿ ತಿಳಿಸಬಹುದು, ಇದಮಿತ್ತಂ ನಿರ್ದಿಷ್ಟವಾಗಿ ತಿಳಿಸಬಹುದು. ಅದರಿಂದ ನಮಗೆ ರಕ್ಷಣೆಯನ್ನು ನಾವು ಪಡಿಬಹುದು. ಅದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದ, ಸಮಯನೂ ಉಳಿತದ. ಮುಖ್ಯವಾಗಿ ನಾವು ಕಷ್ಟಪಟ್ಟು ದುಡ್ದಂತ ದುಡ್ಡು ನಮ್ಮ ಬಳಿನೇ ಉಳಿತದ. ಸಾಲ ಆಗೋದಿಲ್ಲ, ದುಃಖ ದೈನ್ಯಗಳಾಗೋದಿಲ್ಲ, ಆದ್ರೂ ಕಡಿಮೆ ಆಗ್ತದೆ. ಹಾಗಾಗಿ ದಯವಿಟ್ಟು ನಿಮ್ಮ ಅನಾರೋಗ್ಯದ ಸಮಯದಲ್ಲಿ, ನಿಮ್ಮ ಅನಾರೋಗ್ಯದ ಕಾಲದಲ್ಲಿ ಯೋಗ್ಯರಾದ ಶ್ರೋತ್ರಿಯರ, ದೈವಜ್ಞರ ಸಹಾಯವನ್ನ ಪಡೆಯಿರಿ. ನೋಡಿ, ಅದು ಯಾವುದೇ ಕಾಯಿಲೆ ಆಗಿರ್ಲಿ, ಆರೋಗ್ಯ ಜ್ಯೋತಿಷ, ಮೆಡಿಕಲ್ ಆಸ್ಟ್ರಾಲಜಿ ನಿಮಗೆ ಸಹಾಯ ಮಾಡೇ ಮಾಡುತ್ತದೆ. ಅದು ಹೇಗ್ ಮಾಡ್ತದೆ, ಯಾವ ನೀತಿಯಲ್ಲಿ ಮಾಡ್ತದೆ, ಅದಕ್ಕೆ ವೈಜ್ಞಾನಿಕ ದೃಷ್ಟಿಕೋನಗಳೇನು, ಗ್ರಹ ನಕ್ಷತ್ರಗಳು ಇರುವಂತಹ ಜಾತಕದ ಸ್ಥಿತಿಗತಿಗಳು ಒಬ್ಬ ದೇಹದಲ್ಲಿರ್ತಕ್ಕಂಥ ರೋಗಗಳನ್ನು ಹೇಗೆ ಹೇಳ್ತದೆ, ಅದಕ್ಕೆ ಇದಕ್ಕೆ ಇರತಕ್ಕಂಥ ಅವಿನಾಭ ಸಂಬಂಧ ಏನು, ವಾಟ್ ಈಸ್ ದ ಬ್ರಿಡ್ಜಿಂಗ್ ಬಿಟ್ವೀನ್ ದಿ natal chart of the one's human life and the human body, what is the relationship, ಏನು ಸಂಬಂಧ, anatomy and physiology of the human body go and the planetary position of the one human life, one human chart. ನಿಶ್ಚಿತವಾಗಿ ಒಂದು ಬ್ರಿಡ್ಜಿಂಗ್ ಇದೆ. ಅದೇ ರಹಸ್ಯ, ಅದೇ ವಿಶೇಷತೆ. ಇದೇ ವಿಷಯವಾಗಿ ಈ ಒಂದು ರಹಸ್ಯಕಾರಿ, ಚಮತ್ಕಾರಿ ವಿಷಯವನ್ನು ಕುರಿತು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಅಲ್ಲಿವರೆಗೆ ನಾನು ವಿರಾಮವನ್ನು ತಗೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.